ಸೊ ಸ್ಕ್ರೀನ್ ಕಾಣಿಸ್ತಿದೆಯಲ್ಲ? ಎಸ್ ಅಭಿಷೇಕ್. ಓಕೆ. ಸೊ ನಾವು ಲಾಸ್ಟ್ ಕ್ಲಾಸಲ್ಲಿ ವೆಂಡರ್ದು ಇನ್ವಾಯ್ಸ್ ಪೋಸ್ಟಿಂಗ್ದು ಒಂದು ಲೈನ್ ಐಟಮ್ ಡಿಸ್ಪ್ಲೇ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಓಕೆ, ಬಟ್ ಸ್ಟಿಲ್ ನಾನು ನಿಮಗೆ ಡೈರೆಕ್ಟ್ ಒಂದೇ ಇನ್ವಾಯ್ಸ್ನ ನಿಮಗೆ ಲೈಕ್ ಪೋಸ್ಟ್ ಮಾಡಿದ್ದೆ. ಸೊ ಇವಾಗ ಇನ್ನೊಂದು ಇನ್ವಾಯ್ಸ್ ಪೋಸ್ಟ್ ಮಾಡೋಣ, ಬಿಕಾಸ್ ಈವ್ನಿಂಗ್ ಬ್ಯಾಚ್ ಅವ್ರಿಗೆ ನೀವು ವೆಂಡರ್ ಇನ್ವಾಯ್ಸ್ ಪೋಸ್ಟಿಂಗ್ ಆಗಿಲ್ಲ. ಓಕೆ, ಸೊ ಇದು ಬೇರೆದೆಲ್ಲ ಆಗಿದೆ. ನಂಬರ್ ಇಂಡಸ್ಟು ಬಿ ಪಿ ಕಾನ್ಫಿಗರೇಷನ್ಸ್ ಕಂಪ್ಲೀಟ್ ಆಗಿದೆ. ಅಂಡ್ ಇಲ್ಲಿ ನಿಮಗೆ ಮಾರ್ನಿಂಗ್ ಬ್ಯಾಚ್ ಅವ್ರಿಗೆ ಏನ್ ಮಾಡಿದೀನಿ ಅಂದ್ರೆ HCLT ಅನ್ನೋದು ಕಂಪನಿ ಕೋಡ್ ತಗೊಂಡಿದ್ದೀನಿ. ನಿಮಗೆ ಈವ್ನಿಂಗ್ ಬ್ಯಾಚ್ ಅವ್ರಿಗೆ SOEL ತಗೊಂಡಿದ್ದಲ್ಲ, ದ ಸಿಮಿಲರ್ ವೇ ಇಲ್ಲಿ HCLT ಅಂತ ತಗೊಂಡಿದ್ದೀನಿ. ಓಕೆ, ಸೊ ಇವಾಗ ಇದರಲ್ಲಿ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಕಾನ್ಫಿಗರೇಷನ್ಸ್ ಎಲ್ಲ ಸೇಮ್ ಸ್ಟೆಪ್ಸ್. ಓಕೆ, ಸೊ ಏನು ಡಿಫ್ರೆನ್ಸ್ ಇಲ್ಲ. ಸೊ ನಿಮಗೆ ಡ್ರೈವ್ ಆಕ್ಸೆಸ್ ಬೇಕಾದ್ರೆ ಇದಕ್ಕೊಂದು ಡ್ರೈವ್ ಆಕ್ಸೆಸ್ ಕೂಡ ಕೊಡ್ತೀನಿ. ಸೊ ಇವಾಗ ವೆಂಡರ್ ಇನ್ವಾಯ್ಸ್ ಪೋಸ್ಟ್ ಮಾಡಬೇಕು ಅಂದ್ರೆ ಟಿ ಕೋಡ್ ZB60. ಸೊ ದಿಸ್ ಇಸ್ ದ ಡೈರೆಕ್ಟ್ ಇನ್ವಾಯ್ಸ್ ಪೋಸ್ಟಿಂಗ್. ಓಕೆ, ಸೊ ಡೈರೆಕ್ಟ್ ವೆಂಡರ್ ಇನ್ವಾಯ್ಸ್ ಪೋಸ್ಟಿಂಗ್. ಓಕೆ, ಸೊ ಏನು ಡೈರೆಕ್ಟ್ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ, ಸೊ ಇದು ನಾನ್ PO ಇನ್ವಾಯ್ಸಸ್ ಅಂತ ಕರಿತೀವಿ ನಾವು. ಸೊ ನಾನ್ PO ಇನ್ವಾಯ್ಸಸ್ ಆರ್ ಡೈರೆಕ್ಟ್ ಇನ್ವಾಯ್ಸ್ ಅಂತ ಕರಿತೀವಿ. ಓಕೆ, ಸೊ ಅಂದ್ರೆ ಇದು ವಿತೌಟ್ PO ನೀವು ಇನ್ವಾಯ್ಸ್ ನ ರೈಸ್ ಮಾಡಬಹುದು. ಸೊ ಡೈರೆಕ್ಟ್ ಆಗಿ. ಓಕೆ, ಸೊ FB60. ಸೊ ವಿತ್ PO ಮಾಡ್ತೇನೆ ಅಂದ್ರೆ ಅದಕ್ಕೆ ಡಿಫ್ರೆಂಟ್ ಟಿ ಕೋಡ್ ಇದೆ, ಅದನ್ನ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾನೆ. ಓಕೆ, ಸೊ ಇವಾಗ FB60 ಫಸ್ಟ್ ಇನ್ವಾಯ್ಸ್ ಯೂಸ್ ಮಾಡೋದು ಹೆಂಗೆ ಅಂತ ನೋಡೋಣ. ಸೊ FB60 ಕಂಪನಿ ಕೋಡ್ ಇಸ್ SCL. ಓ ಮೈ ಗಾಡ್, ಎಲ್ಲ ಕಂಪನಿ ಕೋಡ್ ಡಿಲೀಟ್ ಮಾಡ್ಬಿಡಲ್ಲಪ್ಪ. ಸೊ ನಿಮ್ದು ಎಲ್ಲ ಕಂಪನಿ ಕೋಡ್ಸ್ ಎಲ್ಲ ಡಿಲೀಟ್ ಆಗ್ಬಿಡ್ತೀಯಾ ಇಲ್ಲಿವರೆಗೂ ಮಾಡಿರೋ ಕಾನ್ಫಿಗರೇಷನ್ಸ್? ಚೆಕ್ ಮಾಡಿ ಒಂದ್ಸಲ, ಲಾಗಿನ್ ಆಗ್ಬಿಟ್ಟು. ನಿಮ್ದು ಎರೇಸ್ ಆಗಿದೆಯಾ ಎಲ್ಲ? ಬೇರೆ ಐಡಿಯಿಂದ ಲಾಗಿನ್ ಆಗಿದೆ ಅಂತ ಬರ್ತಾ ಇದೆ ಅಭಿಷೇಕ್, ನಮ್ಗೆ ಸ್ಕ್ರೀನ್ ಬರ್ತಾ ಇಲ್ಲ. ಅಂದ್ರೆ ಅಪೂರ್ವ ಲಾಗಿನ್ ಆಗಿದ್ದಾರೆ ಅನ್ಸುತ್ತೆ ನಾನು. ಚೆಕ್ ಮಾಡಿ. ಎಸ್ ಅಭಿಷೇಕ್, ಅದು ಕಂಪ್ಲೀಟ್ ಕೋಡ್ ಎರೇಸ್ ಸಿಗ್ತಾ ಇಲ್ಲ, ಆಗಿದೆಯಾ? ಕ್ರಿಯೇಟ್ ಆಗಿ ಎರೇಸ್ ಆಗಿದೆ.
ಓಕೆ ಓಕೆ ಸೊ ನೋ ವರೀಸ್. ಸೊ ಇವಾಗ ಏನು ಮಾಡೋಣ ಅಂದರೆ ನೋಡಿ, ಫಸ್ಟ್ ಇಲ್ಲೆಲ್ಲ ಕಂಪನಿ ಕೋಸ್ಟ್ ಕಾನ್ಫಿಗರೇಷನ್ ಇವಾಗ ಹೊಸ್ದಾಗಿ ಮಾಡಲೇಬೇಕು. ಓಕೆ, ಸೊ ಈ ಕಾನ್ಫಿಗರೇಷನ್ಸ್ ಇಲ್ಲದೇನೆ ಸೊ ನಾವು ಬೇರೆ ಯಾವುದನ್ನು ಇವಾಗ ಪೋಸ್ಟಿಂಗ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಇದೆಲ್ಲ ಬೇಸಿಕ್ ಕಾನ್ಫಿಗರೇಷನ್. ಓಕೆ, ಸೊ ನಾನು ಆರ್ಡ್ಲಿ ಒಂದು ಹಾಫ್ ಅನ್ ಅವರಲ್ಲಿ ಎಲ್ಲ ಕ್ರಿಯೇಟ್ ಮಾಡ್ಕೊಂಡ್ಬಿಡ್ತೇನೆ. ಓಕೆ, ಸೊ ನೀವು ಕೂಡ ಸೊ 1 ಡೇ ಟೈಮ್ ತಗೊಳ್ಳಿ. ಸೊ ಸೇಮ್ ನಿಮ್ಗೆ ಇನ್ನೊಂದ್ಸಲ ಲೈಕ್ ಪ್ರಾಕ್ಟೀಸ್ ಮಾಡ್ದಂಗೆ ಆಗುತ್ತೆ. ಜಸ್ಟ್ ಏನಿದೆ ಸ್ಟೆಪ್ ಬೈ ಸ್ಟೆಪ್ ಕ್ರಿಯೇಟ್ ಮಾಡ್ತಾ ಹೋಗಿ ಅಷ್ಟೇ. ಓಕೆ, ಸೊ ಒಂದ್ಸಲ ನಾನು ನಿಮಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಒಂದ್ಸಲ ಫಾಸ್ಟ್ ಎಲ್ಲ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಓಕೆ, ಸೊ ನಿಮ್ಗೆ ಇದು ಕೂಡ ಈಸಿ ಆಗುತ್ತೆ. ಸೊ YX15 ಇವಾಗೆಲ್ಲ ಪಾತ್ಗೆ ಹೋಗಲ್ಲ ಕಂಪನಿ ಹೇಳಿ. ನಿಮ್ದು ಕೂಡ ಕಂಪ್ನಿ ಕೂಡ ಎರೇಸ್ ಆಗಿದೆ. ಹೌದು ಹೌದು, ಎರೇಸ್ ಆಗಿದೆ. ನಾಟ್ ಎಕ್ಸಿಸ್ಟ್ ಅಂತ. ಹಾ ಹೌದು, ಎಲ್ಲರದ್ದು ಎರೇಸ್ ಆಗಿದೆ. ಓಕೆ, ಸೊ ಮತ್ತೆ ಕ್ರಿಯೇಟ್ ಮಾಡಬೇಕು. ಸೊ ಮಾಡಿ. ಓಕೆ, ಸೊ HCLT ಅಂತ ನಾನು ಮಾಡಿದ್ದೆ, ಸೊ ಅದನ್ನೇ ತಗೊಂತೀನಿ. ಸೊ HCL ಟೆಕ್ನಾಲಜೀಸ್, HCL ಟೆಕ್ನಾಲಜೀಸ್ 2020. ಓಕೆ, ಸೊ ಎಲ್ಲ ಸೊ ಇವಾಗ TR ಕೂಡ ಎರೇಸ್ ಆಗಿರುತ್ತೆ. ಸೊ TR ಕೂಡ ಹೊಸದಾಗಿ ಕ್ರಿಯೇಟ್ ಮಾಡಬೇಕು. ಓಕೆ, ಸೊ ಇವಾಗ TR ಇದೇನಿತ್ತು ಈ TR ನ ಡಿಲೀಟ್ ಮಾಡೋಣ. I will delete this TR. I will create a new TR. So click on the name. So HCL architecture consultancy. Okay, so this is the TR. Page. Right. Okay, ಇವಾಗ ಕಂಪನಿ ಕೋಡ್ ಕ್ರಿಯೇಟ್ ಆಯ್ತು. ಸೊ ನಾವು ಗೋ ಬ್ಯಾಕ್. ಸೊ HCL ಕಂಪನಿ ಕೋಡ್ ಇದೆ. ಸೊ ನೆಕ್ಸ್ಟ್ ಕಂಪನಿ ಕೋಡ್ನ ಕ್ರಿಯೇಟ್ ಮಾಡಬೇಕು. OX02 ಎಂಟರ್ ನ್ಯೂ ಎಂಟ್ರೀಸ್. ಸೊ ಕಂಪನಿ ಕೋಡ್ ಕೂಡ HCL ಅಂತಾನೆ. ಚೆಕ್ ಮಾಡಿದ್ವಿ. ಸೊ ನೆಕ್ಸ್ಟ್ ಸೇವ್, ಇಲ್ಲಿ ಕಂಪನಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಗೇನ್ ಡಿಸ್ಕ್ರಿಪ್ಷನ್ ಕೊಡಿ. ನೆಕ್ಸ್ಟ್ ಎಂಟರ್. ಕೋಡ್ ಒಂದು ಹಾಕ್ಬೇಕು. ಕೋಡ್ ಎಂಟರ್ ಆಕ್ಸೆಪ್ಟ್. ಓಕೆ, ಸೊ ಕಂಪನಿ ಆಯ್ತು. ಸೊ ನೆಕ್ಸ್ಟ್ ಕಂಪನಿ ಕೋಡ್ ಆಯ್ತು. ಸೊ ಕ್ರೆಡಿಟ್ ಕಂಟ್ರೋಲಿಂಗ್ ಏರಿಯಾ 45 ಹೋಗ್ಬೇಕು. ಸೊ ಇದೆಲ್ಲ ಕ್ರೆಡಿಟ್ ಕಂಟ್ರೋಲಿಂಗ್ ಏರಿಯಾ ಎಲ್ಲ ಮ್ಯಾಂಡೇಟರಿ ಅಲ್ಲ, ಬಟ್ ನಾನು ಏನೇನು ಕಾನ್ಫಿಗರೇಷನ್ಸ್ ಮಾಡಿದ್ದೆ ಅದೆಲ್ಲ ಇನ್ನೊಂದ್ಸಲ ಮಾಡ್ತಾ ಇದ್ದೀನಿ ಅಷ್ಟೇ. ಓಕೆ, ಸೊ ಕ್ಲಿಕ್ ಆನ್ ನ್ಯೂ ಎಂಟ್ರೀಸ್. ಸೊ security currency is INR. Fiscal variant na with ne ತಗೊಂತೀನಿ. ಓಕೆ, F8. Go back. So ಇದು Excel technologist. Okay, so then I will go back. ಅಸೈನ್ಮೆಂಟ್ ಎಲ್ಲ ಒಂದೇ ಸಲ ಮಾಡ್ಕೊಂಡ್ಬಿಡ್ತೀನಿ ನಾನು. ಫಸ್ಟ್ ಎಲ್ಲ ಕ್ರಿಯೇಷನ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಬಿಸ್ನೆಸ್ ಏರಿಯಾ OX03. ಸೊ OX03 ಹೋಗಿ ನ್ಯೂ ಎಂಟ್ರೀಸ್, ಸೇವ್ HCLT. ಸೊ ಇದರಲ್ಲಿ ಡಿಫ್ರೆಂಟ್ ಬಿಸ್ನೆಸ್ ಏರಿಯಾಸ್ನ ಕ್ರಿಯೇಟ್ ಮಾಡ್ತಾರೆ.
ಓಕೆ, 3 ಕಾನ್ಫರ್ಮ್ ಸೆಟ್. ಸೊ ನೆಕ್ಸ್ಟ್ ಫಂಕ್ಷನ್ ಇದೆ, ಬ್ಯಾಕ್ ವರ್ಕೆಟ್ new entries. Save it. ಓಕೆ, ಸೊ ಇವಾಗ ಫಂಕ್ಷನ್ ಲೇಯರ್ಸ್ ಕ್ರಿಯೇಟ್ ಆಯ್ತು. ಸೊ ನೆಕ್ಸ್ಟ್ ಸೆಗ್ಮೆಂಟಲ್ ಲೆವೆಲ್ ರಿಪೋರ್ಟ್ ಬೇಕು ಅಂದ್ರೆ ಕ್ರಿಯೇಟ್ ಮಾಡ್ಕೋಣ. ಸೊ ಅದನ್ನ ಏನು ಮಾಡೋಣ ಸದ್ಯಕ್ಕೆ. ಸೊ ಚಾರ್ಟ್ ಆಫ್ ಅಕೌಂಟ್ಸ್ ಹೋಗಿ ಸೊ ಬಿಫೋರ್ ದಟ್ ಚಾರ್ಟ್ ಆಫ್ ಅಕೌಂಟ್ ಕ್ರಿಯೇಟ್ ಮಾಡೋಕ್ಕಿಂತ ಮುಂಚೆ ಇವನ್ನೆಲ್ಲ ಅಸೈನ್ಮೆಂಟ್ ಕೂಡ ಮಾಡ್ಕೋಬೇಕು. ಓಕೆ, ಸೊ ಗೋ ಟು SIMG. ಸೊ ಇವಾಗ ಎಂಟರ್ಪ್ರೈಸ್ ಸ್ಟ್ರಕ್ಚರ್ ಅಸೈನ್ಮೆಂಟ್ ಹೋಗೋಣ. ಯಾಕೆಂದ್ರೆ ಡಿಸೈನ್ ಮಾಡ್ಬಿಡಿ ನಾನು ಫೈನಾನ್ಷಿಯಲ್ ಅಕೌಂಟಿಂಗ್ ಅಸೈನ್ ಕಂಪನಿ ಕೊಟ್ಟು ಕಂಪನಿ. ಸೊ ಇವಾಗ ಸೆಲೆಕ್ಟ್ ಮಾಡ್ಕೊಂಡು ನಿಮ್ಮ ಕಂಪನಿ ಕೊಡಿ ಅಂತ ಅದನ್ನ ಹಾಕಿ. ಸೊ ಏನಂತೆ HCL. ಓಕೆ, ಸೆಂಟರ್ ಸೇವ್ ಇಟ್. ಓಕೆ, ಸೊ ಇವಾಗ ಕಂಪನಿಯಿಂದ ಕಂಪನಿ ಕೋಡ್ಗೆ ಅಸೈನ್ಮೆಂಟ್ ಆಯ್ತು. ಸೊ ನೆಕ್ಸ್ಟ್ ಹೋಗಿ ಸೊ ಅಸೈನ್ ಕ್ರೆಡಿಟ್ ಕಂಟ್ರೋಲಿಂಗ್ ಏರಿಯಾ. ಸೊ ಕಂಪನಿ ಕೋಡ್ ಮತ್ತೆ ಚೆಕ್ ಮಾಡ್ಕೊಳ್ಳಿ. ಸೊ HCLT ಕ್ರೆಡಿಟ್ ಕಂಟ್ರೋಲಿಂಗ್ ಏರಿಯಾ HCL ಅಲ್ವಾ. ಸೊ ಎಂಟರ್ ಸೆಟ್. ಓಕೆ, ಸೊ ನೆಕ್ಸ್ಟ್ ಏನು ಕ್ರಿಯೇಟ್ ಮಾಡಿದ್ವಿ ನಾವು. ಸೊ ಕನ್ಸಾಲಿಡೇಷನ್ ಬಿಸ್ನೆಸ್ ಈಗ ಮಾಡಿಲ್ಲ, ಕಂಪನಿ ಕೋಡ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಏರಿಯಾ ಮಾಡಿ ಯಾವುದು ಮಾಡಿಲ್ಲ ನಾವು. ಓಕೆ, ಸೊ ಫೈನ್ ಮ್ಯಾನೇಜ್ಮೆಂಟ್ ಏರಿಯಾ ಅವೆಲ್ಲ ಡಿಸೈಡ್. ಓಕೆ, ಸೊ ನಾವು ಚಾರ್ಟ್ ಆಫ್ ಅಕೌಂಟ್ಸ್ ಮಾಡ್ಬೇಕು. ಸೊ ಚಾರ್ಟ್ ಆಫ್ ಅಕೌಂಟ್ಸ್ ಅಂದ್ಬಿಟ್ಟು OB30 ಸ್ಕ್ರೀನ್ ಓಪನ್ ಮಾಡ್ಕೊಳ್ಳಿ. ಸೊ ಇಲ್ಲೊಂದು ಜೈ ಅಕೌಂಟ್ ಕೂಡ ಕ್ರಿಯೇಟ್ ಮಾಡಬೇಕು. ಓಕೆ, ಸೊ ಹೋಗಿ ಸೊ OB30 ಹೋಗಿ. ಸೊ ಇಲ್ಲಿ ನಾವು HCLT ಅಲ್ವಾ. ಸೊ ಒಂದ್ಸಲ ಚೆಕ್ ಮಾಡೋಣ ಇದೆಯಾ ಇಲ್ವಾ ಚಾರ್ಟ್ ಆಫ್ ಅಂತ. HCLT ಎಂಟರ್. ಸೊ ಇಲ್ಲ. ಓಕೆ, ಸೊ ಕ್ರಿಯೇಟ್ ನ್ಯೂ. ಸೊ HCLT. ಓಕೆ, ಸರಿ. ಸೊ ಚಾರ್ಟ್ ಆಫ್ ಅಕೌಂಟ್ಸ್ ಕೂಡ ಕ್ರಿಯೇಟ್ ಆಯಿತು. ಸೊ ನೆಕ್ಸ್ಟ್ OBD ಫಾರ್ ಅಕೌಂಟಿಂಗ್ ಗ್ರೂಪ್ಸ್ನ ಡಿಸೈನ್ ಮಾಡಬೇಕು. ಗೋ ಬ್ಯಾಕ್ go to OBD4 ಎಂಟರ್. ಸೊ ಅಕೌಂಟಿಂಗ್ ಗ್ರೂಪ್ಸ್ ತುಂಬಾ ಟೈಮ್ ತಗೊಳುತ್ತೆ. ಸೊ ವಿ ಕ್ಯಾನ್ ಕಾಪಿ ಅಂಡ್ ಪೇಸ್ಟ್ ಫ್ರಮ್ ಎನಿ ಅದರ್ ಕಂಪನಿ ಕೋಡ್. ಬೇರೆ ಕಂಪನಿ ಕೋಡ್ ಇಂದ ಏನಿದೆ ಸೊ ಅದನ್ನ ಕಾಪಿ ಪೇಸ್ಟ್ ಮಾಡ್ಕೊಂಬ. ಬಿಕಾಸ್ ಎಲ್ಲ ಹೊಸ ಕ್ರಿಯೇಟ್ ಮಾಡ್ತಿರೋದ್ರಿಂದ. ಸೊ ಅವಾಗ ವಿ ನೀಡ್ ಟು ಕ್ರಿಯೇಟ್ ನ್ಯೂ ಆಪ್ಷನ್ಸ್. ಸೊ ಅಕೌಂಟಿಂಗ್ ರೇಂಜ್ 6 ಡಿಜಿಟ್ಸ್ ತಗೊಂಡಿದ್ದಾರೆ. ಸೊ ಇವೆಲ್ಲ ರೇಂಜ್ ಸರಿಯಾಗಿ ಮೇಂಟೈನ್ ಮಾಡಿಲ್ಲ. ತಗೊಂಡಿದ್ದಾರೆ ಬಟ್ 0 ರೇಂಜ್ ತಗೊಂಡ್ಬಿಟ್ಟಿದ್ದಾರೆ. ಪ್ರಾಪರ್ ರೇಂಜ್ ಮೇಂಟೈನ್ ಮಾಡಿಲ್ಲ. ಯಾವ್ದಿದು CAES. ಸೊ ಇವ್ರು ಮೇಂಟೈನ್ ಮಾಡಿದ್ದಾರೆ ಬಟ್ ಡಿಸ್ಕ್ರಿಪ್ಷನ್ ಸರಿಯಾಗಿ ಮೇಂಟೈನ್ ಮಾಡಿಲ್ಲ. ಓಕೆ, ಸೊ ಡಿಸ್ಕ್ರಿಪ್ಷನ್ಸ್ ಈ ತರ ಮೇಂಟೈನ್ ಮಾಡಿದ್ರೆ ಗೊತ್ತಾಗಲ್ಲ. ಸೊ ಇದ್ಯಾರೋ ಬೇರೆ ಕಂಟ್ರಿಲಿ ಲೈಕ್ ಬೇರೆ ಲ್ಯಾಂಗ್ವೇಜ್ ಯೂಸ್ ಮಾಡ್ಕೊಂಡು ಮೇಂಟೈನ್ ಮಾಡ್ಕೊಂಡಿದ್ದಾರೆ ಇವರು. ಓಕೆ, ಸೊ ಇದು ನಮ್ಗೆ ವರ್ಕ್ ಆಗಲ್ಲ. ಸೊ ನಮಗೆ ಈಸಿಯಾಗಿ ಅರ್ಥ ಆಗೋ ಥರ ಬಿಡ್ಬೇಕು. ರೈಟ್. ಸೊ ನಾವು ಇದೆಲ್ಲ ಡಿಜಿಟ್ ಜಾಸ್ತಿ ಇದೆ. 6 ಯಾವುದು ಇಲ್ಲ. ಓಕೆ, ಸೊ ವಿಲ್ ಕ್ರಿಯೇಟ್ ನ್ಯೂ ಒನ್. ಓಕೆ, ಸೊ ಕ್ಲಿಕ್ ಆನ್ ದ ನ್ಯೂ ಎಂಟ್ರೀಸ್. ಸೊ ಚಾರ್ಟ್ ಆಫ್ ಅಕೌಂಟ್ಸ್ ಹೋಗಿ ಚಾರ್ಟ್ ಆಫ್ ಅಕೌಂಟ್ಸ್ ಹಾಕ್ಬೇಕು. ಲೋಡಿಂಗ್.
ಓಕೆ, ಸೊ ನಿಮಗೆ ಕೂಡ ಹಾರ್ಡ್ಲಿ ಒನ್ ಅವರ್ ತಗೊಳುತ್ತೆ ಅಷ್ಟೇ. ಓಕೆ, ಸೊ ಇಲ್ಲ ನೀವು ಸ್ವಲ್ಪ ಸ್ಲೋ ಮಾಡ್ತೀನಿ ನಿಮಗೆ ಕೂಡ 1 ಡೇಲಿ ಕಂಪ್ಲೀಟ್ ಮಾಡ್ಕೋಬಹುದು. ಕಂಪ್ಲೀಟ್. ಸೊ ನಿಮ್ಗೆ ಒಂದ್ಸಲ ರೀಕ್ಯಾಪ್ ಆದಂಗೆ ಆಗುತ್ತೆ, ಮಾಡ್ತೀನಿ. ಸೊ HCLT ಸ್ಲೋ. ಸೊ ಈ ತರ ರಿಫ್ರೆಶ್ಮೆಂಟ್ ನಿಮ್ಗೆ ಆಗೋದೇ ಇಲ್ಲ ನಾರ್ಮಲಿ. ಸೊ ಇದು ಆಫ್ಟರ್ ನಾನು ನೋಡ್ದಂಗೆ ತುಂಬಾ ದಿನ ಆದ್ಮೇಲೆ ರಿಫ್ರೆಶ್ಮೆಂಟ್ ಆಗಿರೋದು. ಆಲ್ಮೋಸ್ಟ್ ಲಾಸ್ಟ್ 8 months ಇಂದಾನು ಈ ತರ ಏನು ಇಶ್ಯೂಸ್ ಇರಲಿಲ್ಲ ನಮಗೆ. ಓಕೆ, ಸೊ ನಾವು 1 second. ಸೊ ನಾವು ಅಕೌಂಟಿಂಗ್ ಗ್ರೂಪ್ಸ್ ಮೇಂಟೈನ್ ಮಾಡಬೇಕು. ಬಿಫೋರ್ ದಟ್ ನಾನು ಒಂದ್ಸಲ ಎಲ್ಲ ಚಾರ್ಟ್ ಆಫ್ ಅಕೌಂಟ್ಸ್ ಮೇಂಟೈನ್ ಮಾಡ್ಬಿಡ್ತೀನಿ, ಯಾವ್ಯಾವ್ದಕ್ಕೆಲ್ಲ ಬೇಕು ಅಂತ. ಸೊ ಅಸೆಟ್ಸ್ ಬೇಕು, ಲಯಬಿಲಿಟೀಸ್ ಬೇಕು, ಕರೆಂಟ್ ಲಯಬಿಲಿಟೀಸ್ ಬೇಕು, ಕರೆಂಟ್ ಅಸೆಟ್ಸ್ ಬೇಕು, ಎಕ್ಸ್ಪೆನ್ಸಸ್ ಬೇಕು, ಅಂಡ್ ರೆವಿನ್ಯೂ ಬೇಕು. ರೈಟ್? ಸೊ ರೆವಿನ್ಯೂ ಬೇಕು, ರೆವಿನ್ಯೂ ಒಂದು ತಗೋಣ. ಸೊ ನೆಕ್ಸ್ಟ್ ಫ್ಯೂಚರ್ ಬೇಕಾಗುತ್ತೆ ಸೆಕೆಂಡರಿ ಕಾಸ್ಟ್ ಲಿಮಿಟ್, ಅದು ತಗೋಣ. ಬ್ಯಾಂಕ್ ಅಕೌಂಟ್ಸ್ ಬೇಕು ತಗೋಣ. ಸೊ ನಾವು ಇವಾಗ ನೇಮ್ ಅಕೌಂಟ್ ಬರೋಣ. ಓಕೆ, ಒನ್ ಇಸ್ ಫಾರ್ ಲಯಬಿಲಿಟಿ. ನೇಮ್ ಕನ್ವರ್ಷನ್ ಅದು ಇದೆಯಾ? ಓಕೆ, ನೋ, ಇಟ್ಸ್ ಲಯಬಿಲಿಟೀಸ್, ಅಸೆಟ್ಸ್. ಸೊ ಕರೆಂಟ್ ಲಯಬಿಲಿಟಿ ಅಂದ್ರೆ ಕರೆಂಟ್ ಲಯಬಿಲಿಟಿ. ನೆಕ್ಸ್ಟ್ ಕರೆಂಟ್ ಅಸೆಟ್ಸ್, ಎಕ್ಸ್ಪೆನ್ಸಸ್ and revenue. So revenue and then secondary cost element. Another bank accounts. Okay, so next name. So liabilities, assets. So next current liabilities, current assets, expenses, revenue, secondary cost element, bank accounts. Okay, so range maintain ಮಾಡ್ತಾ ಹೋಗ್ಬೇಕು. So first revenue ನಾವು ಸೊ 1 lakh ಅಲ್ವಾ, 3, ಸೊ 3 6 ಕ್ರಿಯೇಟ್ಸ್ ಅಲ್ವಾ. ಸೊ 1 lakh ಇಂದ 1,50,000 ಹಾಕೊಂತೀನಿ. ವೈ? ಬಿಕಾಸ್ ನಾನು 1,50,001 ಇಂದ ಕರೆಂಟ್ ಲಯಬಿಲಿಟೀಸ್ ತಗೊಂತೀನಿ. ಓಕೆ, ಸೊ ನೆಕ್ಸ್ಟ್ ಅಸೆಟ್ಸ್. ಸೊ 2 lakh ತಗೊಂತೀನಿ, 2,50,000 ತಗೊಂತೀನಿ. ಸೊ 2,50,000 ಇಂದ 2,50,000. ಓಕೆ, ಸೊ ನೆಕ್ಸ್ಟ್ ಎಕ್ಸ್ಪೆನ್ಸ್. ಸೊ ಎಕ್ಸ್ಪೆನ್ಸಸ್ನ 4 ತಗೊಳ್ಳಿ, 5 ತಗೊಳ್ಳಿ. ಬ್ಯಾಂಕಿಂಗ್ದು ನಾವು 3 ತಗೊಂಬೋಣ. ಓಕೆ, ಎಕ್ಸ್ಪೆನ್ಸಸ್ 4 ತಗೊಬೇಕು. ಯಾರು ತಗೋಬಹುದು, ಜಸ್ಟ್ ನಾರ್ಮಲ್ ಒಂದು ನೇಮ್ ಕನ್ಸಲ್ಟ್ ಯೂಸ್ ಮಾಡ್ತಾರೆ ಅಷ್ಟೇ. ಓಕೆ, ಸೊ ನೆಕ್ಸ್ಟ್ ಸೊ ರೆವಿನ್ಯೂ, secondary cost element. So next bank accounts. Okay, so ಇನ್ನೊಂದು ಬೇಕು ನಮಗೆ ಕ್ಲಿಯರಿಂಗ್ ಅಕೌಂಟ್ಸ್ ಅಂತ. ಓಕೆ, ಬಿಕಾಸ್ ಡಾಕ್ಯುಮೆಂಟ್ಸ್ ಪ್ರಿಂಟಿಂಗ್ ಮಾಡ್ತೀವಲ್ವಾ. ಓಕೆ, ಸೊ ಕ್ಲಿಯರಿಂಗ್ ಅಕೌಂಟ್ಸ್. ಸೊ ಇದು ಕಡೆಯಿಂದ 7. ಓಕೆ, ಸೊ ಇಷ್ಟನ್ನ ನಾವು ಅವಾಗ ಮೇಂಟೈನ್ ಮಾಡ್ತಾ ಇದ್ದೀವಿ. ಕಂಟ್ರೋಲ್ ವೈ ಕಾಪಿ ಮಾಡ್ಕೊಂಡ್ರಿ, ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡ್ಕೊಂಡು ಎಕ್ಸೆಲ್ ಹಾಕೋಬೇಕು. ಓಕೆ, ಸೊ ನಾವು ಇದರಿಂದ ಮೇಂಟೈನ್ ಮಾಡಿದ್ವಿ ಅಲ್ವಾ. ಸೊ ಇವಾಗ ಇದು ಪಕ್ಕದಲ್ಲೇ ಹಾಕೊಂಡಿರ್ತೀನಿ. ಸೊ ಇದರಿಂದ ಓಕೆ, ಸೊ ಸೇವ್ ಇಟ್. ಇಲ್ಲಿ ಕೂಡ ಸೇವ್ ಮಾಡೋಣ.
ಇದನ್ನು ಡಿಲೀಟ್ ಮಾಡಬೇಕು. ಸೊ ಎಂಟಿ ತಗೊಂಡ್ಬಿಟ್ಟಿದೆ ಮಾಡೋಣ. ಓಕೆ, ಫಸ್ಟ್ ಸೇವ್ ಇಟ್. ಇವಾಗಿದೆ ಎಂಟಿ ಇದೆಯಲ್ಲ, ಸೊ ಡಿಲೀಟ್ ಆಯ್ತು. ನಾವು ಅಗೇನ್ ಸೇವ್ ಇಟ್, ಓಕೆ. ಓಕೆ, ಸೊ ಇವಾಗ ನಮ್ಮದು ಗ್ರೂಪ್ ಕೂಡ ಕ್ರಿಯೇಷನ್ ಆಯ್ತು. ಓಕೆ, ಸೊ ನೆಕ್ಸ್ಟ್ ರಿಟರ್ನ್ ಎನಿಮೀಸ್ ಅಕೌಂಟ್ನ ಮೇಂಟೈನ್ ಮಾಡಬೇಕು. OB53 ಹೋಗಿ, ಸೊ OB53 ಅಲ್ಲಿ ನಮ್ಮ ಚಾರ್ಟ್ ಆಫ್ ಅಕೌಂಟ್ಸ್ ಆಗಿದೆ HCL ಇದನ್ನ ಹಾಕೊಳ್ಳಿ ಅಂತ. ಸೊ ಇವಾಗ ಆಲ್ರೆಡಿ ರೆವಿನ್ಯೂ ಅಕೌಂಟ್ ರೇಂಜ್ ಕ್ರಿಯೇಟ್ ಮಾಡಿದ್ವಿ, ಸೊ GL ನ ಕ್ರಿಯೇಟ್ ಮಾಡಿಲ್ಲ, ಸೊ ಅದನ್ನು ಮೇಂಟೈನ್ ಮಾಡ್ಕೊ ಅಷ್ಟೇ. ಇಂಟರ್ ಸೆಟ್ ಎಂಟರ್. ಓಕೆ, ಸೊ ನಿಮ್ಗೊಂದ್ಸಲ ರೀಕ್ಯಾಪ್ ಆದಂಗೆ ಆಗೋಗ್ಬಿಡುತ್ತೆ. ನೆಕ್ಸ್ಟ್ ಫೀಲ್ಡ್ ಸ್ಟೇಟಸ್ ವೇರಿಯಂಟ್ OB64. ಸೊ ಫೀಲ್ಡ್ ಸ್ಟೇಟಸ್ ವೇರಿಯಂಟ್ ಹೋಗ್ಬಿಟ್ಟು, ಸೊ ಇಲ್ಲಿ ನಾವು ಒಂದು ಫೀಲ್ಡ್ ಸ್ಟೇಟಸ್ ಗ್ರೂಪ್ ನ ಕ್ರಿಯೇಟ್ ಮಾಡಬೇಕು ಫಸ್ಟ್. ಓಕೆ, ಸೊ ಕ್ಲಿಕ್ ಆನ್ ನ್ಯೂ ಎಂಟ್ರೀಸ್. ಸೊ HCLT, ಸೊ HCLT ಗೆ ಫೀಲ್ಡ್ ಸ್ಟೇಟಸ್ ವೇರಿಯಂಟ್ ಇದೆ. ಓಕೆ, HCLT ಫೀಲ್ಡ್ ಸ್ಟೇಟಸ್ ಸೇವ್ ಇಟ್. ಸೊ ಸೇವ್ ಮಾಡಿದ್ಮೇಲೆ ಇದು ರೆಂಡರಲ್ಲಿ ನಾವು ಫೀಲ್ಡ್ ಸ್ಟೇಟಸ್ ಗ್ರೂಪ್ ಡಿಫೈನ್ ಮಾಡ್ತೀವಿ. ಕ್ಲಿಕ್ ಆನ್ ದಿಸ್ ಫೀಲ್ಡ್ ಸ್ಟೇಟಸ್ ಗ್ರೂಪ್, ಕ್ಲಿಕ್ ಆನ್ ನ್ಯೂ ಎಂಟ್ರೀಸ್. ಸೊ ಯಾವ್ಯಾವಕ್ಕೆ ಯಾವ ಫೀಲ್ಡ್ ಸ್ಟೇಟಸ್ ಗ್ರೂಪ್ ಬೇಕು. ಓಕೆ, ಫಾರ್ ಎಕ್ಸಾಂಪಲ್ ನೀವು ಸೊ HCLದ ಜನರಲ್ ಕ್ಯಾಟಗರಿ ಒಂದು ಗ್ರೂಪ್ ಮಾಡ್ತೀವಿ ಅಂತ ಇಟ್ಕೊಳ್ಳಿ, ಜನರಲ್ ಅಕೌಂಟ್ಸ್. ಓಕೆ, ಸೊ ನೆಕ್ಸ್ಟ್ HCL ಅಸೆಟ್ಸ್. asset amounts. So next HCL reconciliation account. ಸೊ reconciliation account ಕೂಡ ಒಂದು ಗ್ರೂಪ್ ಮಾಡ್ಕೊತಾರೆ. ಸೊ ನೆಕ್ಸ್ಟ್ HCL ಸೊ ಟ್ಯಾಕ್ಸ್ ಅಕೌಂಟ್ಸ್ ಮಾಡ್ತಾರೆ. ಸೊ ನೆಕ್ಸ್ಟ್ HCL ಡಿ ಮಾಡ್ಕೊ, ಬ್ಯಾಂಕ್ ಅಕೌಂಟ್ ಮಾಡ್ಕೊ, ಸಪರೇಟ್ ಗ್ರೂಪಿಂಗ್ ಮಾಡ್ಕೊಂಡು. ಓಕೆ, ಸೊ ಕರೆಂಟ್ ಲಯಬಿಲಿಟೀಸ್ ಅಥವಾ ಕರೆಂಟ್ ಅಸೆಟ್ಸ್ ಸಪರೇಟ್ ಗ್ರೂಪಿಂಗ್ ಮಾಡ್ಕೋಬೇಕು. ಅಕೌಂಟ್ಸ್ ಪೇಬಲ್ ಅಂಡ್ ರಿಸೀವಬಲ್ ತಂದ್ರೆ ಸೊ ಅದು ಕೂಡ ಮಾಡ್ಕೊಂಡು. ಓಕೆ, ಸೊ HCL ಅದು ರಿಕನ್ಸಿಲೇಷನ್ ಅಲ್ಲಿ ಆಲ್ರೆಡಿ ಇದೆ, ಸೊ ನೋ ನೀಡ್ ಟು ಡಿಫೈನ್ ದಟ್. ಸೊ ಅದು ಬಿಟ್ಬಿಟ್ಟು ನೀವು ಸಪರೇಟ್ ಗ್ರೂಪಿಂಗ್ ಮಾಡ್ಕೊಂತೀನಿ ಅಂದ್ರೆ ಸ್ಟಿಲ್ ಯು ಕ್ಯಾನ್ ಡು. ಓಕೆ, ಸೊ ಡಿಪ್ರಿಷಿಯೇಷನ್ ಸಪರೇಟ್ ಮಾಡ್ಕೊಂಡಿದ್ರೆ ಇಲ್ಲ ಅಸೆಟ್ ಅಲ್ಲಿ ಕೂಡ ಮೇಂಟೈನ್ ಮಾಡಿ. ಓಕೆ, ಸೊ ಜನರಲ್ ಆಯ್ತು, ಬ್ಯಾಂಕ್ ಆಗಿದೆ. ಓಕೆ, ಸೊ ಸೆಕೆಂಡರಿ ಕಾಸ್ಟ್ ಎಲಿಮೆಂಟ್ಗೆ ಸಪರೇಟ್ ಗ್ರೂಪಿಂಗ್ ಮಾಡ್ಕೊಂಡಿದ್ರೆ HCLS ಸೆಕೆಂಡರಿ ಕಾಸ್ಟ್ ಎಲಿಮೆಂಟ್ ಆಗಿದೆ. ಅಂಡ್ ರೆವಿನ್ಯೂಗೆ ಸಪರೇಟ್ ಗ್ರೂಪಿಂಗ್ ಮಾಡ್ಕೊಂಡಿದ್ರೆ HCLR ಅವ್ರ ಆಲ್ರೆಡಿ ರೀಕನ್ಸಿಲೇಷನ್ ಅಕೌಂಟಿಗೆ ಇದೆ, ಸೊ HCLRV ಅಂತ ಹಾಕೋದು. ಓಕೆ, ಸೊ ರೆವಿನ್ಯೂ ಅಕೌಂಟ್ಸ್. ಸೊ ಇದೇ ತರ ಎಕ್ಸ್ಪೆನ್ಸಸ್ ಕೂಡ ಗ್ರೂಪಿಂಗ್ ಮಾಡ್ಕೋಬಹುದು. HCL ಎಕ್ಸ್ಪೆನ್ಸಸ್ ಅಕೌಂಟ್. ಓಕೆ, ಸೊ ಈ ತರ ನಾವು ಫೀಲ್ಡ್ ಸ್ಟೇಟಸ್ ಸಪರೇಟ್ ಗ್ರೂಪಿಂಗ್ ಮಾಡ್ಕೋಬೇಕಾಗುತ್ತೆ. ಅಂಡ್ ಸೇವ್ ಇಟ್, ಫಸ್ಟ್ ಸೇವ್ ಇಟ್. ಸೊ ಇವಾಗ ನೀವು ಈ ಗ್ರೂಪಿಂಗ್ ಅಲ್ಲಿ ಯಾವ್ದು ಫೀಲ್ಡ್ ಸ್ಟೇಟಸ್ ಯಾವ ಫೀಲ್ಡ್ ಮ್ಯಾಂಡೇಟರಿ ಮಾಡ್ಕೊಂತೀರಾ, ಸಪ್ರೇಸ್ ಎಂಟ್ರಿ ಮಾಡ್ಕೊಂತೀರಾ, ಸೊ ಅದೆಲ್ಲದನ್ನು ಕೂಡ ನೀವು ಡಿಫ್ರೆಂಟ್ ಗ್ರೂಪಿಂಗ್ಸ್ ಅಲ್ಲಿ ಮಾಡ್ಕೋಬಹುದು. ಸರ್ ಜನರಲ್ ಡೇಟಾಗೆ ಹೋದ್ರೆ ನೀವು ಯಾವ್ದಾದ್ರು ಫೀಲ್ಡ್ ಮ್ಯಾಂಡೇಟರಿ ಮಾಡ್ಕೊಂಡಿದ್ರೆ ಟೆಕ್ಸ್ಟ್ ಆಗಿರ್ಬೋದು, ಎನಿ ಫೀಲ್ಡ್, ಸೊ ಅಸೈನ್ಮೆಂಟ್ ನಂಬರ್ ಆಗಿರ್ಬೋದು, ಬೇಸ್ಡ್ ಅನ್ನ ಬಿಸ್ನೆಸ್ ರಿಕ್ವೈರ್ಮೆಂಟ್ ನೀವು ಸಪ್ರೇಸ್ ಅಥವಾ ರಿಕ್ವೈರ್ಡ್ ಎಂಟ್ರಿನ ಮಾಡ್ತಾ ಹೋಗ್ತೀವಿ. ಓಕೆ, ಐ ವಿಲ್ ಗೋ ಬ್ಯಾಕ್. ಸೊ ಈ ತರ ಚೇಂಜಸ್ ಮಾಡ್ಕೊಂತ ಹೋಗ್ಬೇಕಷ್ಟೇ. ಓಕೆ, ಸೊ ವಿಲ್ ಗೋ ಬ್ಯಾಕ್. ಸೊ ಫೀಲ್ಡ್ ಸ್ಟೇಟಸ್ ವೇರಿಯಂಟ್ ಕೂಡ ಆಯ್ತು, ಅಂಡ್ ಗ್ರೂಪಿಂಗ್ ಕೂಡ ಕ್ರಿಯೇಷನ್ ಆಯ್ತು, ರೈಟ್. ಸೊ ಇಲ್ಲಿ ನಾನು ಗ್ರೂಪಿಂಗ್ ಮೇ ಬಿ ಆಲ್ರೆಡಿ ಬೇರೆ ಹಾಕಿರ್ಬೋದು. ಓಕೆ, ಸೊ ಐ ವಿಲ್ ಕಾಪಿ ದ ಚೇಂಜ್ ಅಂಡ್ ರೈಟ್ select this field status group and copy this. ಓಕೆ, ಸೊ ಇಲ್ಲಿ ಮೊದಲೇನು ಹಾಕಿದೆ ಅದ್ರ ಪಕ್ಕನೆ ನೀವೊಂದು ಕೂಡ ಹಾಕ್ತೇವೆ. ಓಕೆ, ಸೊ ನಿಮಗೆ ಅರ್ಥ ಆಗುತ್ತೆ. ಓಕೆ,
ಸೊ ನೆಕ್ಸ್ಟ್ ಏನ್ ಮಾಡಬೇಕು, ಫಿಸಿಕಲ್ ಇಯರ್ ವೇರಿಯಂಟ್ ಆಲ್ರೆಡಿ V3 ತಗೊಂಡ್ಬಿಟ್ಟಿದ್ದೀನಿ, V3 ಇರುತ್ತೆ. ಪೋಸ್ಟಿಂಗ್ ಪೀರಿಯಡ್ ವೇರಿಯಂಟ್ ಅಂತ ಕ್ರಿಯೇಟ್ ಮಾಡಿ ಅಷ್ಟೇ. ಓಕೆ, ಸೊ ವಿಲ್ ಗೋ ಬ್ಯಾಕ್. ಓಕೆ, ಸೊ ನೆಕ್ಸ್ಟ್ ಫೈನಾನ್ಷಿಯಲ್ ಅಕೌಂಟಿಂಗ್, ಫೈನಾನ್ಷಿಯಲ್ ಅಕೌಂಟಿಂಗ್ ಗ್ಲೋಬಲ್ ಸೆಟ್ಟಿಂಗ್ಸ್, ಲೆಡ್ಜರ್, ಫಿಸಿಕಲ್ ಇಯರ್ ಅಂಡ್ ಪೋಸ್ಟಿಂಗ್ ಪೀರಿಯಡ್, ಮೈಂಟೈನ್ ಫಿಸಿಕಲ್ ಇಯರ್ ವೇರಿಯಂಟ್. ಸೊ ಫಿಸಿಕಲ್ ಇಯರ್ ವೇರಿಯಂಟ್ ಆಲ್ರೆಡಿ V3 ತಗೊಂಡಿದ್ದೀನಲ್ವಾ. ಓಕೆ, ಸೊ V3 ಇಂದ ಅದು ನಿಮ್ದು ಇಂಡಿಯನ್ ಇದೆಯಲ್ಲ ಚೆಕ್ ಮಾಡ್ಕೊಳ್ಳೋದು. ಸರ್ ಏಪ್ರಿಲ್ ಟು ಮಾರ್ಚ್ ಕರೆಕ್ಟ್ ಆಗಿದೆ. ಓಕೆ, ಐ ನೀಡ್ ಟು ಚೇಂಜ್. ಗೋ ಬ್ಯಾಕ್, ಪೋಸ್ಟಿಂಗ್ ಪೀರಿಯಡ್ ವೇರಿಯಂಟ್ ಹೋಗ್ಬೇಕು, ಅಸೈನ್ ಮಾಡಬೇಕು ಫಸ್ಟ್. ಅಸೈನ್ ಕಂಪನಿ ಕೊಟ್ಟು ಫಿಸಿಕಲ್ ಇಯರ್, ಸೊ ಇದು ಮಾತ್ರ ಮಾಡಲೇಬೇಕು. ಸೊ ನೆಕ್ಸ್ಟ್ HCLTಗೆ ಹೋಗಿ, ಸೊ ಇಲ್ಲಿ ನಮ್ದು V3 ಅಲ್ವಾ, ಸೊ V3 ವೇರಿಯಂಟ್ ಹಾಕ್ಬಿಟ್ಟು ಎಂಟರ್ ಕೊಟ್ಬಿಡಿ, ಸೇವ್ ಮಾಡಿ. ಓಕೆ, ಸೆಟ್. ಸೊ ನೆಕ್ಸ್ಟ್ ಅದೇ ತರ ಪೋಸ್ಟಿಂಗ್ ಪೀರಿಯಡ್ ವೇರಿಯಂಟ್ ಕೂಡ ಕ್ರಿಯೇಟ್ ಮಾಡ್ಬಿಟ್ಟು ಅಸೈನ್ ಮಾಡಬೇಕು. ಸೊ ಪೋಸ್ಟಿಂಗ್ ಪೀರಿಯಡ್ ಡಿಫೈನ್ ವೇರಿಯಂಟ್ ಹೋಗ್ಬೇಕು. ಓಕೆ, ಸೊ ಇದಕ್ಕೆ ನಾವು ವೇರಿಯಂಟ್ ಕ್ರಿಯೇಟ್ ಮಾಡಲೇಬೇಕು. ಓಕೆ, ಬಿಕಾಸ್ ಕಂಪನಿ ಕೋಡ್ ವೈಸ್ ಅಥವಾ ಬೇರೆ ಬೇರೆ ವೇರಿಯಂಟ್ ಯೂಸ್ ಮಾಡಿದ್ರೆ ಮಾಡ್ಕೋಬೇಕು. ಸೊ HCL hosting period variants. Save it under the tab, then go back, assign to the company code. ಕಂಪನಿ ಕೋಡಿನ HCLT ಹೋಗ್ಬೇಕು. ಸೊ ನೆಕ್ಸ್ಟ್ ವೇರಿಯಂಟ್ ಕೂಡ HCLTನೇ, ಎಂಟರ್, ಸೇವ್. ಓಕೆ, ಸೊ ಇವಾಗ ಅಸೈನ್ಮೆಂಟ್ ಕೂಡ ಸೇಮ್ ಅದೇ ತರ ಇವಾಗ ಪೋಸ್ಟಿಂಗ್ ಪೀರಿಯಡ್ಸ್ ಕೂಡ ಓಪನ್ ಮಾಡ್ಕೊಳ್ಳೋಣ. ಓಕೆ, ಪೋಸ್ಟ್ ಪೀರಿಯಡ್ಸ್ ನಾನೇನ್ ಮಾಡ್ಬಿಡ್ತೀನಿ ಗೊತ್ತಾ, ಇವಾಗ ನೋಡಿ ಪೋಸ್ಟಿಂಗ್ ಪೀರಿಯಡ್ ವೇರಿಯಂಟ್ ಆಲ್ರೆಡಿ ಈ ವರ್ಷ ಕ್ರಿಯೇಟ್ ಮಾಡಿರೋದ್ರಿಂದ ನಾನು ಏಪ್ರಿಲ್ ಇಂದ ತಗೊಂಡ್ಬಿಡ್ತೀನಿ ನಾನು. ಓಕೆ, ಸೊ ಕ್ರಿಯೇಟ್ ನ್ಯೂ, ಸೊ ಎಲ್ಲ ಅಕೌಂಟ್ಸ್ಗಳು ಮಾಡೋಣ, ಪ್ಲಸ್ ಕೊಟ್ಟರೆ ಎಲ್ಲ ಅಕೌಂಟ್ಸ್ಗಳು ಅಲ್ಲ ಆಗುತ್ತೆ, ವ್ಯಾಲಿಡ್ ಫಾರ್ ಆಲ್ ಟೈಪ್ಸ್. ಸೊ ಫ್ರಮ್ ರೇಂಜ್ ಅವಶ್ಯಕತೆ ಇರೋದಿಲ್ಲ. ಸೊ ಇವಾಗ ನಾನು 01 ಫಸ್ಟ್ ಪೀರಿಯಡ್ ಇಂದ 2026 ಗಿಂದ, ಸೊ ಸ್ಟಿಲ್ ನೀವು ಇವಾಗ ಯಾವ ಪೀರಿಯಡ್ ಇದ್ದೀವಿ, ಏಪ್ರಿಲ್ ಫಸ್ಟ್ ಪೀರಿಯಡ್ ಅಲ್ವಾ. ಸೊ ಲೈಕ್ ನಾನು 2 ಪೀರಿಯಡ್ ವರೆಗೂ ಕೊಟ್ಕೊಂಡಿರ್ತೀನಿ. ಸೊ 2 ಪೀರಿಯಡ್ ವರೆಗೂ ಇರಲಿ, ಸೇವ್ ಇಟ್, ಗೋ ಬ್ಯಾಕ್. ಸೊ ಇವಾಗ ಪೋಸ್ಟಿಂಗ್ ಪೀರಿಯಡ್ ಕೂಡ ಮೈಂಟೈನ್ ಮಾಡೋದು ಅಲ್ವಾ. ಸೊ ನೆಕ್ಸ್ಟ್ ಏನ್ ಮಾಡಬೇಕು, ಪೋಸ್ಟಿಂಗ್ ಪೀರಿಯಡ್ ಆಯ್ತು, ಟಾಲರೆನ್ಸ್. ಓಕೆ, ಸೊ ಟಾಲರೆನ್ಸ್ ಗ್ರೂಪ್ ನ ಮೇಂಟೈನ್ ಮಾಡ್ತಾ ಹೋಗ್ಬೇಕು. ಸೊ ಟಾಲರೆನ್ಸ್ ಬಂದ್ಬಿಟ್ಟು OB0 ಮೇಂಟೈನ್ ಮಾಡಿ. ಸೊ ಗ್ರೂಪ್ ಫಸ್ಟ್ ಮೇಂಟೈನ್ ಮಾಡೋದು, ಆಮೇಲೆ ಚೇಂಜಸ್ ಮಾಡ್ತಾ ಹೋಗ್ಬೇಕು. OB0 ಹೋಗ್ಬೇಕು. ಸೊ ಇಲ್ಲಿ ನಾವು ಫಸ್ಟ್ ನಾವು ಏನಿದೆ ಗ್ರೂಪಿಂಗ್ ಮೇಂಟೈನ್ ಮಾಡ್ತೀವಿ ಅದನ್ನ ಮೇಂಟೈನ್ ಮಾಡಬೇಕು. ಸೊ ಟಾಲರೆನ್ಸ್, ಸೊ ಕಂಪನಿ ಕೋಡ್ ಬಂದ್ಬಿಟ್ಟು HCLT. ಸೊ ಟಾಲರೆನ್ಸ್ ಗ್ರೂಪ್ ಕೂಡ HCLT ತಗೋಣ. ಸೊ ಇಲ್ಲಿ HCL, ಸೊ HCL ಸೊ ಇಲ್ಲಿ ಲಿಮಿಟ್ ಏನಾದ್ರು ಮೇಂಟೈನ್ ಮಾಡಿದ್ರೆ ಲಿಮಿಟ್ ಮೇಂಟೈನ್ ಮಾಡ್ಬೋದು, ಅದು ಸ್ಕಿಪ್ ಇಟ್ ಬ್ಲ್ಯಾಂಕ್. ಓಕೆ, ಸೊ ಟಾಲರೆನ್ಸ್ ಕೂಡ ಮೇಂಟೈನ್ ಮಾಡಿದ್ವಿ. ಸೊ ಇದಾದ್ಮೇಲೆ ಡಿಫ್ರೆಂಟ್ ಟಾಲರೆನ್ಸ್ ಗ್ರೂಪ್ ಕೂಡ ಮೇಂಟೈನ್ ಮಾಡಬೇಕು. OB-A3 ಹೋಗ್ಬೇಕು, OB-51 ಹೋಗ್ಬೇಕು, ಅದು ಚೇಂಜಸ್ ಮಾಡಬೇಕು. OB-57 ಅಲ್ಲಿ, ಓಕೆ, OB-84 ಹೋಗ್ಬೇಕು. ವೆಂಡರ್ ಅಂಡ್ ಕಸ್ಟಮರ್ಗೆ ಟಾಲರೆನ್ಸ್ ಗ್ರೂಪ್ ಮೇಂಟೈನ್ ಮಾಡಬೇಕು. ಓಕೆ, ಸೊ ಇದೆಲ್ಲ ನಾವು ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ನಾನು ಇವಾಗ ಟಾಲರೆನ್ಸ್ ಗ್ರೂಪ್ ಮಾಡಿದ್ವಿ. ನೆಕ್ಸ್ಟ್ ಅಕೌಂಟಿಂಗ್ ಪ್ರಿನ್ಸಿಪಲ್. ಓಕೆ, ಸೊ ಇಲ್ಲಿ ನೀವು ಲೆಡ್ಜರ್ ಹೋದ್ರೆ ಅಕೌಂಟಿಂಗ್ ಪ್ರಿನ್ಸಿಪಲ್ ಸಿಕ್ಬಿಡುತ್ತೆ. ಓಕೆ, ಸೊ ಡಿಫೈನ್ ಸೆಟ್ಟಿಂಗ್ಸ್ ಫಾರ್ ಕರೆನ್ಸಿ ಕೋಡ್ ಕಂಪನಿ ಕೋರ್ಸು, ಲೆಡ್ಜರ್ ಗ್ರೂಪ್ಸು, ಡಿಆಕ್ಟಿವೇಶನ್. ಸೊ ಪ್ಯಾರಲಲ್ ಅಕೌಂಟ್ಸ್ ಹೋದ್ರೆ ಸೊ ಅಕೌಂಟಿಂಗ್ ಪ್ರಿನ್ಸಿಪಲ್ ಡಿಫೈನ್ ಮಾಡೋದು. ಓಕೆ, ಸೊ ನಾನು ಅಕೌಂಟಿಂಗ್ ಪ್ರಿನ್ಸಿಪಲ್ ಕೂಡ IFRS ಸ್ಟ್ಯಾಂಡರ್ಡ್ ತಗೊಂತೀನಿ, ಐ ನೋ ನೀಡ್ ಟು ಡಿಫೈನ್. ಸೊ ಸ್ಟಿಲ್ ಇಫ್ ಯು ವಾಂಟ್ ಟು ಡಿಫೈನ್ ಯು ಕ್ಯಾನ್ ಡಿಫೈನ್. ಸೊ ಬೇರೆ ಯಾವುದು ಡಿಫೈನ್ ಮಾಡ್ಕೋಬೇಕು ಅಂದ್ರೆ ಮಾಡ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಕಂಟ್ರೋಲಿಂಗ್ ಏರಿಯಾ ಮಾಡೋಣ, ಆಮೇಲೆ ಡಾಕ್ಯುಮೆಂಟ್ ನಂಬರ್ ಎಂಜಸ್ ಮಾಡ್ತಾ ಹೋಗೋಣ. ಸೊ ನೆಕ್ಸ್ಟ್ OKKP ಹೋಗ್ತೀನಿ. ಸೊ OKKP ಸೊ OKKP ನಿಮಗೆ ಆಕ್ಟಿವೇಟ್ ಮಾಡೋಕೆ ಕೆಲವೊಂದ್ಸಲ ಆಪ್ಷನ್ಸ್ ಬರೋದಿಲ್ಲ, ಕಾಂಪೋನೆಂಟ್ಸ್. ಓಕೆ, ಸೊ ದಟ್ ಏನ್ ಮಾಡ್ಬೇಕು ನೀವು, ಸೊ ಆಕ್ಟಿವೇಟ್ ಕಾಂಪೋನೆಂಟ್ಸ್ ಇದೆಯಲ್ಲ, ಸೊ ಇದು ಕೆಲವೊಂದ್ಸಲ ಬರೋದಿಲ್ಲ. ಸೊ ಅವಾಗ ಏನ್ ಮಾಡ್ಬೇಕು ನೀವು, ಪಾತಲ್ಲಿ ಹೋಗ್ಬೇಕು. ಓಕೆ, ಸೊ HCLT, ಸೊ ಕಂಟ್ರೋಲಿಂಗ್ ಏರಿಯಾ ನೇಮು. ಓಕೆ, ಸೊ ಇಲ್ಲಿ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ HCL TA ಹಾಕ್ತೀನಿ.
ಓಕೆ. ಸೊ ಪರ್ಸನಲ್ ರೆಸ್ಪಾನ್ಸಿಬಲ್ ಅವೆಲ್ಲ ಇದ್ರೆ ಮಾತ್ರ ಮೇಂಟೈನ್ ಮಾತ್ರ. ಸೊ ಇದು ಬಂದ್ಬಿಟ್ಟು ನಿಮಗೆ ಆಸ್ ಕಂಪನಿ ಕೋಡ್ ತಗೋಬಹುದು, ಇಲ್ಲ ಕ್ರಾಸ್ ಕಂಪನಿ ಕೋಡ್ ಕಾಂಪೊನೆಂಟ್ಸ್ ಕೂಡ ಯೂಸ್ ಮಾಡ್ಕೋಬಹುದು. ಸೊ ಕರೆನ್ಸಿ ಟೈಪ್ ಹೋಗ್ತೀರಾ. ಸೊ ಇಲ್ಲಿ ಕಂಪನಿ ಕೋಡ್ ಕರೆನ್ಸಿ ತಗೊಂಡ್ರಿ ಅಂದ್ರೆ, ಸೊ ಕಂಪನಿ ಕೋಡ್ ಕರೆನ್ಸಿ ಟೈಪ್ 10 ತಗೋತೀವಿ. ಓಕೆ. ಸೊ ದಟ್ ಕರೆನ್ಸಿ ವಿ ನೀಡ್ ಟು ಮೇಂಟೈನ್ ದ INR. ಓಕೆ. ಸೊ ನೆಕ್ಸ್ಟ್ ಸ್ಟಾರ್ಟ್ ಆಫ್ ಅಕೌಂಟ್ಸ್ ಬಂದ್ಬಿಟ್ಟು HCLT. ಸೊ ನೆಕ್ಸ್ಟ್ ಫಿಸ್ಕಲ್ ಇಯರ್ ವೇರಿಯಂಟ್ ಬಂದ್ಬಿಟ್ಟು V3 ಅಂಡ್ ಕಂಪನಿ ಸ್ಟ್ಯಾಂಡರ್ಡ್ ಹೈರಾರ್ಕಿ. ನಾವೇನು ಕ್ರಿಯೇಟ್ ಮಾಡಿಲ್ಲ, ಬಟ್ ಸ್ಟಿಲ್ ಐ ವಿಲ್ ಮೇಂಟೈನ್ ಆನ್ ಹೈರಾರ್ಕಿ. ಸೊ ಆಮೇಲೆ ಕ್ರಿಯೇಟ್ ಮಾಡೋಣ HCLCC. ಓಕೆ. ಸೊ ಲೆಡ್ಜರ್ ವರ್ಷನ್, ಸೊ ಯಾವುದು ಒಂದು ತಗೊಳೋದು 0 ಇಲ್ಲ ಅಲ್ವಾ. ಓಕೆ. ಸೊ ತಗೋಣ. ಸೊ ಎಂಟರ್. ಸಾರಿ, ಇದು FS ಸೆಷನ್. ಓಕೆ. ಸೊ FS ಸೆಷನ್ ಇಲ್ವಾ. ಸೊ FS ಸೆಷನ್ ನಾನು ಕ್ರಿಯೇಟ್ ಮಾಡಿಲ್ಲ ಇನ್ನು. ಸೊ ಆಮೇಲೆ ಕ್ರಿಯೇಟ್ ಮಾಡಿದ್ರೆ ಹಾಕಿ. ಸೊ ಇನ್ನೊಂದು ಸ್ಟೇಟ್ಮೆಂಟ್ ವರ್ಷನ್. ಓಕೆ. ಸೊ ನೆಕ್ಸ್ಟ್ ಇವಾಗ ಇದನ್ನ ಸೇವ್ ಮಾಡಿಕೊಂಡು ಇದೆರಡಲ್ಲೂ ಮೇಂಟೈನ್ ಮಾಡ್ತಾ ಹೋಗ್ಬೋದು. ಸೊ ಆಕ್ಟಿವೇಟ್ ಕಾಂಪೊನೆಂಟ್ಸ್ ಇಂಡಿಕೇಟರ್ಸ್ ಹೋದ್ರೆ ಸೊ ಎಸ್ ಕೊಡಿ. ಸೊ ಇಲ್ಲಿ ಹೋಗ್ಬಿಟ್ಟು ನೀವು ಇಯರ್ ವೈಸ್ ಆಕ್ಟಿವೇಶನ್ಸ್ ಮಾಡ್ತಾ ಹೋಗ್ಬೋದು. ಫಾರ್ ಎಕ್ಸಾಂಪಲ್ ನಾವು ಇವಾಗ 2026 ಇಂದ ಮಾಡ್ತಿದ್ದೀವಿ ಅಂದ್ರೆ 26 ಇಂದ ಹಾಕ್ಬೇಕು. ಓಕೆ. ಸೊ ಯಾವ್ಯಾವ ಕಾಂಪೊನೆಂಟ್ಸ್ ನೀವು ಆಕ್ಟಿವ್ ಮಾಡ್ಕೊಂತೀರಾ, ಸೊ ದಟ್ ಕಾಂಪೊನೆಂಟ್ಸ್ ನೀವು ಆಕ್ಟಿವೇಟ್. ಓಕೆ. ಸೊ ಇವೆಲ್ಲ ಆಕ್ಟಿವೇಟ್ ಮಾಡ್ಕೊಂಡ್ರೆ ಮಾತ್ರ ನೀವು ಪೋಸ್ಟಿಂಗ್ಸ್ಗೆ ಅಲೋ ಮಾಡ್ತಾ ಹೋಗುತ್ತೆ. ಸೊ ಇಲ್ಲಾಂದ್ರೆ ಇಟ್ ವಿಲ್ ನಾಟ್ ಅಲೋ. ಓಕೆ. ಸೊ ಅಕೌಂಟ್ ಬೇಸ್ಡ್ ಕಾಸ್ಟಿಂಗ್ ಏನು ಬೇಕಾಗಿಲ್ಲ, ನಾವು ಬಗ್ಗೆ ಏನಾದ್ರು ಮಾಡ್ತಾ ಇಲ್ಲ ಪ್ರೆಸೆಂಟ್. ಸೊ ಅಂಡ್ ಅಸೈನ್ಮೆಂಟ್ ಆಫ್ ಕಂಪನಿ, ಸೇವ್ ಇಟ್. ಸೇವ್ ಮಾಡ್ಬಿಡಿ ಫಸ್ಟ್. ಸೇವ್ ಇಟ್. ಎಂಟರ್. ಎಂಟರ್. ಸೊ ಇವಾಗ ಅಸೈನ್ಮೆಂಟ್ ಕಂಪನಿ ಕೋಡ್ಸ್ ಹೋಗಿ. ಸೊ ನೀವು ಎಂಟ್ರೀಸ್. ಸೊ ಕಂಪನಿ ಕೋಡ್ ಹಾಕ್ತೀರಿ, ಎಂಟರ್ ಕೊಡಿ. ಓಕೆ. ಸೊ ಇದನ್ನು ಅಸೈನ್ ಆಗಿಲ್ಲ, ಇಲ್ಲಿ ಡೈರೆಕ್ಟ್ ಆಗಿ ತಗೊಂತಾ ಇಲ್ಲ. ಓಕೆ. ಸೊ ಇದೆಲ್ಲ ಸೇವ್ ಆಗಿದೆ ಅಲ್ವಾ. ಲೆಟ್ ಇಟ್ ಬಿ. ಸೊ ಅಸೈನ್ಮೆಂಟ್ ಕೂಡ ಮಾಡೋಣ ಫಸ್ಟ್. ಗೋ ಬ್ಯಾಕ್. ಸೊ ಅಸೈನ್ಮೆಂಟ್ ಮಾಡೋದಕ್ಕೆ ನೀವು, ಸೊ ಅದಕ್ಕೆ ಟಿ ಕೋಡ್ ಇದೆ. ಸೊ ಆರ್ಎಲ್ಸ್ ಯು ಕ್ಯಾನ್ ಮೇಂಟೈನ್ ಇಟ್ ಇನ್ ಅಸೈನ್ಮೆಂಟ್ ಆಲ್ಸೋ. ಸೊ ಕಂಟ್ರೋಲಿಂಗ್ ಹೋಗಿ. ಸೊ ವೇರ್ ಇಸ್ ಕಂಟ್ರೋಲಿಂಗ್, enterprise structure. So enterprise structure, definition, controlling, maintaining, controlling ಇದೆ. ಸೊ ನಾವು ಇವಾಗ ಆಲ್ರೆಡಿ ಮೇಂಟೈನ್ ಮಾಡಿದ್ದೀವಿ. ಓಕೆ. ಸೊ ನಾವು ವಾಟ್ ಎವರ್ ಡೂ ಯೂಸ್ ವಿಲ್ ಅಸೈನ್. ಗೋ ಟು ದ ಅಸೈನ್ಮೆಂಟ್, ಅಸೈನ್. ಇದು ಕ್ರೆಡಿಟ್ ಕಂಟ್ರೋಲಿಂಗ್ ಇದೆಯಾ, ಕ್ರೆಡಿಟ್ ಕಂಟ್ರೋಲಿಂಗ್ ಇದೆಯಾ, ಕಂಟ್ರೋಲಿಂಗ್ ಅಸೈನ್ ಕಂಪನಿ ಕೊಟ್ಟು ಇದೆ. ಸೊ ಇಲ್ಲಿ ಬಂದ್ಬಿಟ್ಟು ನಾವು, ಓಕೆ ಲಾಕ್ ಆಗಿದೆ ಇನ್ನೊಂದ್ಸ್ಕರಲ್ಲಿ. we need to close this. So no, again click on assign. ಸೊ ಇಲ್ಲಿ ಅಸೈನ್ಮೆಂಟ್ ಮಾಡ್ತಾ ಹೋಗೋಣ. ಸೊ ಪೊಸಿಷನ್ HCLT, assignment company cost, new entries, HCLT, data and the company code HCLT is not maintained. So basic data ಹೋಗಿ HCLT, open it. HCLT cross company code costing remove ಮಾಡಿಬಿಟ್ಟು ಕಂಪನಿ ಕೋಡ್ ಹಾಕೋಣ. Save it. ಓಕೆ. ಮೇಂಟೈನ್ ಆಗಿದೆ, ಬಟ್ ಸ್ಟಿಲ್ ಎರರ್ ಬರ್ತದೆ. ಚೆಕಿಂಗ್ OX ಸೂರತ್ತು HCLT. ಕರೆಕ್ಟ್ ಆಗಿದೆ.
At least master settings will to maintain the code. God is equal to only recognize the center of safety to the container related process. Okay, so we'll check this. Close this. Let's finally OB basic satisfied. Go to OB basics. So the global settings, okay. We screen now close now. Again go to OB basics. Enter. Global parameters na maintain ಮಾಡಿಲ್ಲ ಅಂದ್ರೆ sometimes error ಬರುತ್ತೆ. HCLT. ಇದೆಯಲ್ಲ ಇದು open this. Okay, chart of accounts ಹಾಕಿಲ್ಲ. Okay, so HCLT. Next ಇನ್ನೇನು ಹಾಕಿಲ್ಲ. Field status payment ಹಾಕಿಲ್ಲ. HCLT. Next. Endpoint for the controlling area. First one ನಾವು ಕಂಟ್ರಿ ಕೊರಿಯಾಸ್ ಕಂಪನಿ ಕೋಡ್ ಯೂಸ್ ಮಾಡ್ತಾ ಇದ್ರೆ ಇದನ್ನ ತಗೋಬೇಕು. ಸೊ ಇಲ್ಲ ಸೇಮ್ ಟು ಸೇಮ್ ಇದು ಫ್ರೀಸ್ ಆಗ್ಬಿಡುತ್ತೆ ಎಲ್ಲ ತಗೊಂತ ಇಲ್ಲ. Let me try to save and again I will open the same still fixed. ಬೇರೆ ಎಲ್ಲ ಡೀಟೇಲ್ಸ್ ತಗೊಂತಾ ಇದೆ. ಸೊ only credit controlling area ತಗೊಂತಾವೆ. Okay, so we'll go back and try again. ಸೊ ಇವಾಗ ನಾವೇನ್ ಮಾಡೋಣ, ಇಲ್ಲೇ ಟ್ರೈ ಮಾಡೋಣ. ಅಸೈನ್ ಕಂಪನಿ ಕೊಟ್ಟು ಕಂಟ್ರೋಲಿಂಗ್ ಏರಿಯಾ. ಸೊ HCLT. ಸೊ ಅಸೈನ್ಮೆಂಟ್. ಸೊ new entries. ಕಂಪನಿ ಕೋಡ್ HCLT. ಓಕೆ ಇವಾಗ ತಗೊಂತೀವಿ. ಓಕೆ ಸೇವ್ ಇಟ್. ಓಕೆ, ಸೊ ಗ್ಲೋಬಲ್ ಪ್ಯಾರಾಮೀಟರ್ಸ್ ನ ಮೇಂಟೈನ್ ಮಾಡಬೇಕು OB Y6 ಅಲ್ಲಿ. ಅದನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ಬಿಡ್ತೀನಿ ನಮಗೆ. ವೇರ್ ಇಸ್ ಕಂಟ್ರೋಲಿಂಗ್ ಏರಿಯಾ. ಓಕೆ, ಸೊ ಗ್ಲೋಬಲ್ ಪ್ಯಾರಾಮೀಟರ್. ಸೊ ಟಿ ಕೊಡ್ಬಿಟ್ಟು OB. ಓಕೆ, ಸೊ ಇವಾಗ ಏನಾಯ್ತು, ಕಂಟ್ರೋಲಿಂಗ್ ಏರಿಯಾದು ಕ್ರಿಯೇಷನ್ಸ್ ಆಯ್ತು. Next go back. ಓಕೆ, ಸೊ ಇವಾಗ ಮೇಂಟೈನ್ ಆಯ್ತು. ಸೊ ನೆಕ್ಸ್ಟ್ ನಾವು CO ವರ್ಷನ್ ಕೂಡ ಮೇಂಟೈನ್ ಮಾಡಬೇಕು. ಸೊ CO ವರ್ಷನ್ ಕೂಡ ಮೇಂಟೈನ್ ಮಾಡಬೇಕು. ಸೊ SMG controlling ಪಾತ್ ಅಲ್ಲೆಲ್ಲ ತೋರಿಸ್ತಾರಲ್ಲ, ನೋಡಿ ಗ್ಲೋಬಲ್ ಪ್ಯಾರಾಮೀಟರ್ಸ್ ಇಲ್ಲಿ ಮೇಂಟೈನ್ ಮಾಡ್ಬೋದು. ಓಕೆ, ಡೈರೆಕ್ಟ್ ಆಗಿ ಪಾತ್ ಅಲ್ಲ ಆದ್ರೆ. ಸೊ CO ವರ್ಷನ್ಗೆ ಓಕೆ, ಸೊ ಲೆಟ್ ಮಿ ಗೋ ಟು ಟಿ ಕೋಡ್ only. ಓಕೆ, ಕ್ಯೂ ಓಕೆ. ಓಕೆ, ಸೊ ಇಲ್ಲಿ ನಾವು CO ವರ್ಷನ್ಸ್ ನ ಮೇಂಟೈನ್ ಮಾಡಬೇಕು. ಸೊ ನೀವೇನಾದ್ರೂ ಪಾತ್ರ ಹೋಗ್ತೀನಿ ಅಂದ್ರೆ ಪಾತ್ರ ಕೂಡ ಹೋಗ್ಬೋದು. ಸೊ ಪಾತ್ ಐ ವಿಲ್ ಚೆಕ್. ಚೆಕ್
So close this. Financial controlling. Controlling. Indoor controlling. General controlling. Organizations. Slow ocean. Okay. So ಇಲ್ಲಿದೆ. So maintain ವರ್ಷನ್ಸ್. ಓಕೆ. ಸೊ ಇಲ್ಲಿ ವರ್ಷನ್ಸ್ಗೆ ಹೋಗ್ಬಿಟ್ಟು ನೀವು ಇಲ್ಲಿ ಆಲ್ರೆಡಿ ಓಪನ್ ಮಾಡಿದ್ನಲ್ಲ, ಸೊ ಹಂಗಾಗಿ ಗೋ ಬ್ಯಾಕ್, ನೋ ಕೊಡಿ. ಸೊ ಮೇಂಟೈನ್. ಸೊ ಮೇಂಟೈನ್ ವರ್ಷನ್ಸ್. ಓಕೆ. 0 ವರ್ಷನ್ಸ್ ಬಂದ್ಬಿಟ್ಟು ಜನರಲ್ ಆಗಿರುತ್ತೆ. ಸೊ ಇದನ್ನ ನಾವು ಮೇಂಟೈನ್ ಮಾಡ್ಕೋಬಹುದು. ಓಕೆ. ಸೊ ಈ ವರ್ಷನ್ 0 ವರ್ಷನ್. ಓಕೆನಾ. ಸೊ ನಾವು ಈ ವರ್ಷನ್ನ ನಾವು ನಮ್ಮ ಕಂಟ್ರೋಲಿಂಗ್ ಏರಿಯಾಗೆ ಅಸೈನ್ ಮಾಡ್ಕೋಬೇಕು. Settings of source center accounting. So we go back. So define ledger for CO version. So ಇಲ್ಲಿ ನಮ್ಮ ಕಂಪನಿ ಕೋಡ್ ಅಸೈನ್ ಮಾಡಬೇಕು. Go to the company code. HCLT controlling area. Okay. ಸೊ ಈ ಕಂಟ್ರೋಲಿಂಗ್ ಏರಿಯಾಗೆ ಹೋಗ್ಬೇಕು. ಇಲ್ಲಿಲ್ಲ. ಸೊ ನೀವು ಎಂಟೆಸ್ಟ್ ಕ್ಲಿಕ್ ಮಾಡಿ. ಸೊ HCLT ಕಂಟ್ರೋಲಿಂಗ್ ಏರಿಯಾ ವರ್ಷನ್ 0 ಸ್ಟ್ಯಾಂಡರ್ಡ್. ಲೆಡ್ಜರ್ಸ್ ಆಲ್ಸೋ 0 ಸ್ಟ್ಯಾಂಡರ್ಡ್. ಓಕೆ. ಸೊ ಈ ಲೆಡ್ಜರ್ ತಗೊಳ್ಳಿ, ಎಂಟರ್ ಕೊಡಿ. ಎಂಟರ್ and save. And enter save. ಓಕೆ. ಸೊ ಸೇವ್ ಆಯ್ತು. ಸೊ ಇವಾಗ ಸಿಒ ವರ್ಷನ್ ಕೂಡ ಆಯ್ತು. ಓಕೆ. ಸೊ ಸಿಒ ವರ್ಷನ್ ಕೂಡ ಆಯ್ತು. ನೆಕ್ಸ್ಟ್ ಏನಿದೆ ನಿಮಗೆ ನಂಬರ್ ರೇಂಜಸ್ ಒಂದಿದೆ, ಸಾಫ್ಟ್ ಸೆಂಟರ್ ಅಕೌಂಟಿಂಗ್ ಇದೆ. ಓಕೆ. ಸೊ ಸ್ಲೋ ರೇಂಜಸ್ಗೆ ಸ್ಲೋ ವರ್ಷನ್ಸ್ಗೆ ಟಿ ಕೋಡ್ ಹಾಕ್ಬಿಡ್ತೀನಿ ನಾನು. ಓಕೆ. PQ. ಓಕೆ. ಸೆಟ್. ಸೊ ನೆಕ್ಸ್ಟ್ FI ಡಾಕ್ಯುಮೆಂಟ್ರಿಯಿಂದ ಮೇಂಟೈನ್ ಮಾಡಬೇಕು. ಓಕೆ. ಸೊ ಲೆಡ್ಜರ್ದು ಮಾಡಬೇಕು. ಸೊ ಲೆಡ್ಜರ್ದು ನಾನು ಹೇಳ್ತೀನಿ. ಫಸ್ಟ್ FI ಡಾಕ್ಯುಮೆಂಟ್ ಮೇಂಟೈನ್ ಅಂತ. 1 second. ಓಕೆ ಗೈಸ್, ಆಕ್ಚುಲಿ ಐ ಹ್ಯಾವ್ ಆನ್ ಅರ್ಜೆಂಟ್ ಕಾಲ್. ಓಕೆ. ಸೊ ನಾನು ಇವಾಗ ಇಲ್ಲಿವರೆಗೂ ಮಾಡಿದ್ದೀನಿ ಹೇಳಿ, ಕಂಟ್ರೋಲಿಂಗ್ ಏರಿಯಾವರೆಗೂ ಮಾಡಿದ್ದೀನಿ ಅಲ್ವಾ. ಸೊ ಇದನ್ನ ನಾನು ಹೈಲೈಟ್ ಮಾಡ್ತೀನಿ ಫಸ್ಟ್. ಸೊ ಐ ವಿಲ್ ಹೈಲೈಟ್ ಇಟ್ ಇನ್ ಎಲ್ಲೋ. ಓಕೆ. ಸೊ ಇಲ್ಲಿಗೆ ಸೇವ್ ಮಾಡ್ತೀನಿ. ಸೊ ನಾಳೆ ಏನ್ ಮಾಡ್ತೀನಿ ನಾನು, ಸೊ ಇದನ್ನೆಲ್ಲ ನಿಮಗೆ ಕ್ರಿಯೇಟ್ ಮಾಡ್ತಾ ಹೇಳ್ತೀನಿ. ಓಕೆ. ಸೊ ಇದು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿ ಅಂದ್ರೆ ನಿಮ್ಮ ಎದುರುಗಡೆ ಒಂದ್ಸಲ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. ಸೊ ಇಲ್ಲಾಂದ್ರೆ ನಾನು ಬ್ಯಾಕ್ ಎಂಡ್ ಅಲ್ಲಿ ಕ್ರಿಯೇಟ್ ಮಾಡ್ಬಿಟ್ಟು ಸೊ ನಿಮ್ಗೆ ನಾಳೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಹೆಂಗ್ ಮಾಡ್ಲಿ, ಸೊ ನಾನೇ ಕ್ರಿಯೇಟ್ ಮಾಡ್ಬಿಟ್ಟು ಡೈರೆಕ್ಟ್ ಇನ್ವಾಯ್ಸ್ ಪ್ರೊಸೆಸಿಂಗ್ ಹೇಳ್ಕೊಡ್ಲಾ? ಸೊ ನೀವು ಮಾಡ್ಕೊಂತೀರಾ ನೋಡ್ಕೊಂಡು? ಇಲ್ಲ ಸರ್, ಕ್ಲಾಸಲ್ಲೇ ಕ್ರಿಯೇಟ್ ಮಾಡ್ಬಿಡಿ. ಏನಾದರೂ ಎರರ್ ಬಂದ್ರೆ ಮತ್ತೆ ಫಿಕ್ಸ್ ಮಾಡಕ್ಕೆ ಬರುತ್ತೆ. ಓಕೆ ಫೈನ್. ಸೊ ಅದನ್ನ ನಾಳೆ ನಿಮಗೆ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಆಗಿದ್ರೆ. ಓಕೆ. ಸೊ ನಾಳೆ ಕಂಟಿನ್ಯೂ ಮಾಡ್ತೀನಿ. ಓಕೆ. ಸೊ ಇಟ್ ವಿಲ್ ಟೇಕ್ 1 more ಕ್ಲಾಸ್ ಐ ಥಿಂಕ್. ಸೊ ನಾಳೆ ಒಂದು ಹಾಫ್ ಅನ್ ಅವರ್ ಅಲ್ಲಿ ಲೇಟ್ ಆಗ್ಬಿಡುತ್ತೆ. ಇವತ್ತು ಆಲ್ಮೋಸ್ಟ್ ಒಂದು 15-20 ಮಿನಿಟ್ಸ್ ನಾವು ಲೇಟಾಗಿ ಸ್ಟಾರ್ಟ್ ಮಾಡಿದ್ವಿ ಕ್ಲಾಸಸ್. ಓಕೆ. ಸೊ ಆರ್ಎಸ್ ಇಟ್ ಹ್ಯಾಡ್ ಬಿನ್ ಕ್ರಿಯೇಟೆಡ್ ಆಲ್ಮೋಸ್ಟ್. ಓಕೆ ಫೈನ್ ದೆನ್. ಓಕೆ ಥ್ಯಾಂಕ್ ಯು.